ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ओम सहना भवतु, सहनौ भुनक्तु, सह वीर्यं करवावहै, तेजस्विनावधीतमस्तु मा विद्विषावहै. ओम ओम शांति शांति शांति. Release both the hands and rub both the palms, please. Namaste, Namaste. sir. Namaste, Namaste. Namaste, sir. Namaste, Akka. Namaste, everyone. So, ನಿನ್ನೆ halfway down ನಮ್ಮ ಒಂದು connection it got disconnected yesterday halfway when we were speaking. So now actually ಸುಮಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಸುಮಾನ ಅಂಡ್ ಮನೆಯನ್ನ ಹೇಗೆ ಪವಿತ್ರವಾಗಿಗೊಳಿಸೋದು ಮತ್ತೆ ನಮ್ಮನ್ನ ಏಂಜಲ್ ಅಥವಾ ಡೈಟಿಯಾಗಿ ಹೇಗೆ ಮಾಡುವುದು ಅಂತ. ಸೊ ಅದರಲ್ಲಿ ಐ ವಾಸ್ ಎಕ್ಸ್ಪ್ಲೇನಿಂಗ್ ಟು ಯು ಅಬೌಟ್ ಡೈಟಿ ಆಗೋದು. ಸೊ ಮೊದಲನೇದಾಗಿ ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ 108 times. I told you ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೀನಿ 108 times. ಅದರದ್ದು ಹಿಂದಿ and English sent it in the group already. And ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೀನಿ 108 times and ನಾನು ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೀನಿ 108 times. ಸೊ ಇದನ್ನ and ಇನ್ನೊಂದು ಇಂಪಾರ್ಟೆಂಟ್ ಇಸ್ ನಾನು ಮಹಾನ್ ಆತ್ಮನಾಗಿದ್ದೀನಿ, ಐ ಆಮ್ ಅ ಗ್ರೇಟ್ ಸೋಲ್. ಸೊ ದೀಸ್ ಥಿಂಗ್ಸ್ 108 times. ಸೊ ಕಂಟಿನ್ಯೂಸ್ ಆಗಿ ಸತತವಾಗಿ ವಿದೌಟ್ ಎನಿ ಬ್ರೇಕ್ ಆರ್ ಎನಿಥಿಂಗ್ you have to do it for continuously for 3 months and you see the changes within you and within other people who view you. ನಿಮ್ಮನ್ನ ಯಾರು ನೋಡುತ್ತಾರೆ ಅವರು ನೋಡುವಂತ ದೃಷ್ಟಿ ಆಗ್ಲಿ, ಅವರು ನೋಡುವಂತ ವೃತ್ತಿ ಆಗ್ಲಿ ನಿಮ್ಮ ಮೇಲೆ ಖಂಡಿತವಾಗ್ಲೂ ಚೇಂಜ್ ಆಗಿರುತ್ತೆ. ಸೊ ದಟ್ ಈಸ್ ಫಾರ್ ಬಿಕಮಿಂಗ್ ಅ ಡೈಟಿ, ದೇವಿ ದೇವತೆ. ಓಕೆ, ಸೊ ಸುಮಾನಗಳ ಮೇಲೆ ಯಾಕೆ ಇಂಪಾರ್ಟೆನ್ಸ್? ಸೊ ವೈ ಆರ್ ವಿ ಮೋರ್ ಫೋಕಸಿಂಗ್ ಆರ್ ಅದರ್ ವೈ ಆಮ್ ಐ ಫೋಕಸಿಂಗ್ ಮೋರ್ ಆನ್ ಸುಮಾನ? ಯಾಕೆ? ಸುಮಾನ ಈಸ್ ಮೆಂಟ್ ಫಾರ್ ದ ಸೋಲ್. ಹೇಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಅಲೋಪತಿಯಲ್ಲಿ ಅವರು ಮೆಡಿಸಿನ್ಸ್ ಕೊಡ್ತಾರೆ ಅಂಡ್ ದಟ್ ಪರ್ಸನ್ ಗೆಟ್ಸ್ ಹೀಲ್ಡ್. ಇಲ್ಲಿ ಆನಂತರ wherever he goes, whether Ayurveda or homeopathy or even allopathy, so whether that is for his body to get healed. ನಾವು ದೇಹಕ್ಕೆ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೋಬೇಕಾದ್ರೆ ಅದಕ್ಕಿಂತ ಸಾಧಾರಣ 6 months to 1 year ಹಿಂದೆ it is viewed in the pranic body or the pranamaya kosha, the astral body. ಅದಕ್ಕಿಂತ ಸಾಧಾರಣ 6 months to 1 year ಮುಂಚೆ it is visible or ನಿಮ್ಮ ಅಂದ್ರೆ ಆಲ್ ದ 5 layers ನೀವು ಒಂದೊಂದೇ ಲೇಯರ್ ಹೋಗ್ತಾ ಇದ್ರೆ ಸೊ ಅಲ್ಲಿ ದಟ್ ಇಸ್ ಅ ಪ್ರಾಣಮಯ ಕೋಶ ಅಂತ ಹೇಳಿದೆ ನಾನು, ದಟ್ ಇಸ್ ಆಸ್ಟ್ರಲ್ ಬಾಡಿ. ಸೊ ದೆನ್ ಕಮ್ಸ್ ದ ಮನೋಮಯ ಕೋಶ. ಸೊ ಮನಸ್ಸಿಗೆ ತಿಳಿಯುತ್ತೆ ಬಿಟ್ವೀನ್ 1 and 1.5 years to 2 years. ಸೊ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ.
ಸೊ ಬಿಟ್ವೀನ್ 2 and almost 2 to 2.5 3 years, ಕೆಲವರು ಅದನ್ನು 5 years ಅಂತ ಹೇಳ್ತಾರೆ. ದಟ್ ಇಸ್ ವಿಜ್ಞಾನಮಯ ಕೋಶಕ್ಕೆ ಎಫೆಕ್ಟ್ ಆಗುತ್ತೆ. ಅಂಡ್ ಆನಂದಮಯ ಕೋಶ about 3 to 5 years. Now ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ನೋ ಇಸ್, ನಾವು ಆಲ್ರೆಡಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಆದ್ರೆ ಮತ್ತೆ ಪುನಃ ಹೇಳ್ತೀನಿ. ಆತ್ಮ when it is about to take the body or when it is taking the body, ಸೊ ತನ್ನ ಶರೀರಕ್ಕೆ ಏನೇನು ಪ್ರಾಬ್ಲಮ್ ಆಗುವುದಿದೆ, ಸೊ ದ ಬರ್ತ್ ಡೇಟ್, ದ ಡೆತ್ ಡೇಟ್ ಅಂಡ್ ಶರೀರಕ್ಕೆ ಏನೇನು ತಾನು ಮಾಡಿರ್ತಕ್ಕಂಥ ಕರ್ಮದಿಂದ ಏನೇನು ಪ್ರಾಬ್ಲಮ್ಗಳಾಗಬೇಕು ಎಲ್ಲವೂ ಸಹ ಸೋಲ್ ಮ್ಯಾಪಿಂಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ದಿಸ್ ಸೋಲ್ ಮ್ಯಾಪಿಂಗ್, ಆಫ್ಟರ್ ದ soul takes the body and the body is born any particular day, ಅದರ ನಂತರ that comes in black and white and that is called as ನಿಮ್ಮ ಜಾತಕ ಅಥವಾ horoscope. ಸೊ ಅದು ನಮಗೆ ಗೊತ್ತಿದೆ. ಸೊ ದಟ್ ಮೀನ್ಸ್ ದ ಸೋಲ್ ಮೊದಲೇ ಗೊತ್ತಿದೆ ಶರೀರಕ್ಕೆ ಏನೇನಾಗತ್ತೆ, ಯಾವ್ಯಾವ ವಯಸ್ಸಲ್ಲಿ ಶರೀರ ಬಿಡ್ತೀನಿ, ಎಲ್ಲವೂ ಒಂದರ ನಂತರ ಒಂದು ಈವೆಂಟ್ಸ್ ತರ ಅದಕ್ಕೆ ತಿಳಿದಿರುತ್ತೆ. ಸೊ ಈಗ ನಾವು ಸಮಾನಗಳನ್ನ ಮಾಡೋದ್ರಿಂದ ವಾಟ್ ವಿ ಆರ್ ಆಕ್ಚುಲಿ ಡೂಯಿಂಗ್ ಇಸ್, ಫಾರ್ ಇನ್ಸ್ಟೆನ್ಸ್ ವಿಲ್ ಟೇಕ್ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ತಗೊಳ್ಳೋಣ. ಸೊ ಒಂದೊಂದು ಸಮಾನ ಒಂದೊಂದು ಸಿಸ್ಟಮ್ಗೆ ಕನೆಕ್ಟ್ ಆಗಿದೆ. ಸೊ ಇಫ್ ಅ ಪರ್ಸನ್ ಇಸ್ ಹ್ಯಾವಿಂಗ್ ಪ್ರಾಬ್ಲಮ್ ವಿತ್ ಹಾರ್ಟ್ ಅಂತ ಇಟ್ಕೊಳ್ಳೋಣ, ಹಾರ್ಟಿಗೆ ಪ್ರಾಬ್ಲಮ್ ಅಂತಂದ್ರೆ ಅವನಲ್ಲಿ ಪ್ರೇಮ ಅಥವಾ ಪ್ರೀತಿ ಕಮ್ಮಿ ಇದೆ, ಅವನಿಗೆ ಸಿಗತಕ್ಕಂತ ಪ್ರೀತಿ ಪ್ರೇಮ ಕಮ್ಮಿ ಇದೆ, ಬಿಕಾಸ್ ಹಿ ಈಸ್ ಆಲ್ಸೋ ಗಿವಿಂಗ್ ದ ಸೇಮ್ ಪ್ರೀತಿ ಪ್ರೇಮ ಇನ್ ಅ ವೆರಿ ಲೆಸ್ ಮ್ಯಾನರ್. ಸಿ ಎವ್ರಿಥಿಂಗ್ ಈಸ್ ಇನ್ ಅ ಗಿವಿಂಗ್ ಮೋಡ್. ಸೋಲ್ ಆತ್ಮಿಕ್ ಕಾನ್ಶಿಯಸ್ನೆಸ್ ಮೀನ್ಸ್ ಆಲ್ವೇಸ್ ಇನ್ ದ ಗಿವಿಂಗ್ ಮೋಡ್, ನೆನ್ಪಿಟ್ಕೊಳ್ಳಿ. ಸೊ ಇಫ್ ದ ಸೋಲ್ ಇಸ್ ನಾಟ್ ಏಬಲ್ ಟು ಗಿವ್ ಲವ್, so 100% sure that he will have problems with the heart. So if the soul has no happiness, khushi illa, sukha illa, joy illa, so stomach problems, stomach issues guarantee. Now if a soul ಏನಂತಾರೆ ಪವರ್ ಇಲ್ಲ, ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಪರಿಪೂರ್ಣತೆ ಇಲ್ಲ, then diseases concerned with bones, muscles, tissues, flesh, blood, kandita. So then immune problem like allergies and other things. So ಅದರಲ್ಲಿ ಅರ್ಥ ಏನು ಅಂತಂದ್ರೆ ಆತ್ಮನಲ್ಲಿ ಪವಿತ್ರತೆ ಕಮ್ಮಿ ಇದೆ ಅಂತ. ಸೊ ಹಾಗೆ ಇಫ್ ಸೋಲ್ ಇಸ್ ಹ್ಯಾವಿಂಗ್ ಇಶ್ಯೂಸ್ ವಿತ್ ದ ಹೆಡ್, ವಿತ್ ದ ಬ್ರೈನ್, ನಾಲೆಜ್ ಅಷ್ಟಾಗಿ ಹತ್ತಾ ಇಲ್ಲ, ಏನ್ ಹೇಳಿದ್ರು ಲೈಕ್ ತಲೆ ಮೇಲೆ ಹೋಗ್ತಾ ಇದೆ ಅಥವಾ ಕೇಳಿಸ್ಕೊಳ್ತಾ ಇಲ್ಲ, ದೆನ್ ಇಟ್ ಈಸ್ ಲೆಸ್ ಆಫ್ ಜ್ಞಾನದ ಶಕ್ತಿ ಆತ್ಮನಲ್ಲಿ ಕಮ್ಮಿ ಇದೆ ಅಂತ. ಸೊ ಇಫ್ ರೆಸ್ಪಿರೇಟರಿ ಇಶ್ಯೂಸ್ ಆರ್ ದೇರ್, ದಟ್ ಮೀನ್ಸ್ ಶಾಂತಿ ಕಮ್ಮಿ ಇದೆ ಅಂತ ಅರ್ಥ. ಸೊ ಎಂಡೋಕ್ರೈನ್, ಎನಿ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆನಂದ ಕಮ್ಮಿ ಇದೆ ಅಂತ ಅರ್ಥ. ಸೊ ಇದರ ಕಮ್ಮಿ ಇದೆ ಅಂತಂದ್ರೆ ದಟ್ ರಿಫ್ಲೆಕ್ಷನ್ ಈಸ್ ಆನ್ ದ ಬಾಡಿ. ಸೊ ಅದಕ್ಕೋಸ್ಕರ ಯಾವುದನ್ನ ಕಮ್ಮಿ ಇದೆ ಅಂತ ತಿಳಿದುಕೊಂಡು ಆ ಒಂದು ಸಿಸ್ಟಮಿಗಾಗ್ಲಿ ಅಥವಾ ಆ ಒಂದು ವಾಟ್ ವಿ ಪುಟ್ ಆಸ್ ಚಕ್ರ, ಆ ಒಂದು ಸಮಾನವನ್ನ ನಾವು ಜಾಸ್ತಿ ಮಾಡೋದ್ರಿಂದ ಆ ಪ್ರಾಬ್ಲಮ್ ಇಂದ ಖಂಡಿತವಾಗ್ಲೂ ನಾವು ಮುಕ್ತರಾಗ್ತೀವಿ. ಸೊ ದಟ್ ಈಸ್ ದ ರೀಸನ್ ವೈ ಐ ಎಂಫಸೈಸ್ ಮೋರ್, or rather in Raja Yoga, emphasis is given more in Swamana. Okay, so nenne ಹೇಳಿದ ತರ I will give you how to practice the Swamanas also. For example, ಈಗ ಮನೆ ಕೆಲಸದವರು, you want to really give good food, ಸಾತ್ವಿಕ ಆಹಾರ ನಿಮ್ಮ ಮನೆಯವರಿಗೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಾತ್ವಿಕ ಆಹಾರ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ. ಸಾತ್ವಿಕ ಆಹಾರ ಡಸಂಟ್ ಓನ್ಲಿ ಮೀನ್ ವೆಜಿಟೇರಿಯನ್ ಫುಡ್. ರಿಮೆಂಬರ್ ದಟ್. ಸಾತ್ವಿಕ ಆಹಾರ ಅಂದ್ರೆ ವೆಜಿಟೇರಿಯನ್ ಫುಡ್ ಮಾತ್ರ ಅಲ್ಲ. ಸಾತ್ವಿಕ ಆಹಾರ ಅಂದ್ರೆ ಈಗ ದೇವಸ್ಥಾನದಲ್ಲಿ ಹೇಗೆ ಪ್ರಸಾದವನ್ನ ಮಾಡ್ತಾರೆ, ಅಥವಾ ನೀವು ಈಗ ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಅಂತ ಹೊರಟಿದ್ರೆ ಹೇಗೆ ನಿಮ್ಮ ಈ ಸಪಾದ ಅಥವಾ ಒಂದು ಸಜ್ಜಿಗೆ ಮಾಡ್ತೀರಾ, ಆ ಭಗವಂತನ ನೆನಪಿನಲ್ಲಿ, ಅದರಲ್ಲಿ ಏನಂತಾರೆ ಅದಕ್ಕೆ ನಿಮ್ಮ ಪ್ರೀತಿಯನ್ನ ಅದ್ರಲ್ಲಿ ಹಾಕಿ
ಭಗವಂತನ ಸ್ತೋತ್ರನೋ ಅಥವಾ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಹೇಗೆ ಮಾಡ್ತೀರಾ, ಸೊ ಹಾಗೆ ಮಾಡಿದ್ದಲ್ಲಿ ಅದು ಆಹಾರ ಸಾತ್ವಿಕ ಆಹಾರ. ಐ ಗಿವ್ ಯು ಅ ಶಾರ್ಟ್ ಕಟ್. ಈಗ ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಪವಿತ್ರರಾಗಬೇಕಾದ್ರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಹಸ್ಬೆಂಡ್ಗೆ, ವೈಫಿಗೆ ಯಾವುದೇ ತರದ ತೊಂದರೆ ಆಗ್ಲಿ, ಮನೆಯಲ್ಲಿ ಯಾವುದೇ ತರದ ತಾಪತ್ರೆ ಆಗ್ಲಿ ಬರದೇ ಇರ್ಲಿಕ್ಕೆ the wife of the house, the person who is cooking in the house has a very major role to play. ಸೊ ಅವರು ಅಡಿಗೆ ಮಾಡುವಾಗ, ವೆಜಿಟೇಬಲ್ ಕಟಿಂಗ್ ಮಾಡುವಾಗಲಿ, ಅಡಿಗೆ ಮಾಡುವಾಗಲಿ ಯಾವಾಗಲೂ ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ, ಪವಿತ್ರತೆಯ ಸಾಗರ ಪರಮಾತ್ಮ, ಆತನಿಂದ ಪವಿತ್ರ ಕಿರಣಗಳು ನನ್ನ ಮೇಲೆ ನಿರಂತರವಾಗಿ ಬಿದ್ದು ನನ್ನಿಂದ ಈ ಭೋಜನದಲ್ಲೂ ಬೀಳ್ತಾ ಇದೆ, ಈ ಒಂದು ಅಡಿಗೆಯಲ್ಲಿ ಬೀಳ್ತಾ ಇದೆ, ಪರಮಾತ್ಮನ ಪವಿತ್ರ ಕಿರಣಗಳು ಈ ಅಡಿಗೆಯಲ್ಲಿ ಬೀಳುತ್ತಿದೆ, ಮತ್ತೆ ಈ ಅಡಿಗೆ ಪವಿತ್ರವಾಗಿದೆ. ಯಾರು ಈ ಅಡಿಗೆಯನ್ನ ತಿನ್ನುತ್ತಾರೆ ಅವರೆಲ್ಲರೂ ಪವಿತ್ರರಾಗ್ತಾರೆ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಕಂಟಿನ್ಯೂಸ್ ಆಗಿ ಭಗವಂತನ ನೆನಪಿನಲ್ಲಿ ಅಥವಾ ಸ್ವಮಾನದಲ್ಲಿ ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ, ಮೈ ಪರಮ ಪವಿತ್ರ ಆತ್ಮ ಹೂ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಅಡಿಗೆ ಮಾಡ್ತಾ ಇರಿ. ನಿಮ್ಮ ಮನೆಯಲ್ಲಿ, ಮನೆಯ ಮಕ್ಕಳಲ್ಲಿ, ಮನೆಯ ಎಲ್ಲರಲ್ಲೂ ಸಹ ಆ ಚೇಂಜಸ್ ಅನ್ನ ಅಬ್ಸರ್ವ್ ಮಾಡಿ. ಸೊ ವೆನ್ ಯು ಅಬ್ಸರ್ವ್ ದ ಚೇಂಜಸ್ ಯು ವಿಲ್ ನೋ ದ ಪವರ್ ಆಫ್ ದಿಸ್ ಸ್ವಮಾನಸ್. ಸೊ ಓಕೆ, ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ. ಇನ್ನೊಂದು ಏನಾಗುತ್ತೆ, ನೀವು ಅಡಿಗೆ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ 1 ಗಂಟೆ ಅಂತೂ ಅಡಿಗೆ ಮನೇಲಿ ಇರ್ತೀರ. ಸೊ 1 hour ಇಫ್ ಯು ಆರ್ ಪ್ರಾಕ್ಟಿಸಿಂಗ್ ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ, ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ, 100 ಟೈಮ್ಸ್ಗಿಂತ ಜಾಸ್ತಿ ಆಗತ್ತಾ ಒಂದು. ಸೊ ಅಲ್ಲೇ ಒಂದು ನಿಮ್ಮ ಒಂದು ಸೋಮಾನ ಆಯ್ತು. ಸೊ ಹೀಗೆ ಇನ್ನು ಉಳಿದ ಸೋಮಾನಗಳನ್ನ ಬೇಕಾದ್ರೆ ಕೂತಲ್ಲೇ ಹೇಳ್ಬೋದು, ಅಥವಾ ನಿಂತಲ್ಲಿ ಹೇಳ್ಬೋದು, ಅಥವಾ ವಾಕಿಂಗ್ ಮಾಡ್ತಾನೋ, ಅಥವಾ ಬಟ್ ದ ಓನ್ಲಿ ಪಾಯಿಂಟ್ ಇಸ್ ಯು ಹ್ಯಾವ್ ಟು ಫೀಲ್ ಇಟ್, ಯು ಹ್ಯಾವ್ ಟು ವಿಜುವಲೈಸ್ ಯುವರ್ ಸೆಲ್ಫ್ ಆಸ್ ಇಫ್ ಯು ಆರ್ ಎನ್ ಎಂಬಾಡಿಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಆ್ಯಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ಸುಮಾನಗಳನ್ನ ಹೇಗೆ ಪ್ರಾಕ್ಟೀಸ್ ಮಾಡುವುದು ಅಂತ. ಈ ನಾನು ಪರಮ ಪವಿತ್ರ ಆತ್ಮ ಅನ್ನೋದು ನೀವು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಯು ಸಿ ಹೌ ಮಚ್ ಬೆನಿಫಿಟ್ ಇಟ್ ಗಿವ್ಸ್ ಯು, ಹೌ ಮಚ್ ಆಫ್ ಚೇಂಜ್ ಇಟ್ ಬ್ರಿಂಗ್ಸ್ ಇನ್ ಯು. ಟ್ರೈ ಮಾಡಿ ನೋಡಿ. ಓಕೆ, ಐ ವಿಲ್ ಆಲ್ಸೋ ಪುಟ್ ಅ ಸ್ಮಾಲ್ ಸ್ಟೋರಿ ಹಿಯರ್. ಸೊ ಒನ್ ರಿಚ್ ಮ್ಯಾನ್ ಇರ್ತಾನೆ, ಆತನ ಮನೆಯಲ್ಲಿ ಈ 3 ಜನ ಕುಕ್ಸ್ ಇರ್ತಾರೆ, ಅಡಿಗೆ ಮಾಡೋರು 3 ಜನ ಇರ್ತಾರೆ. ಸೊ ಅವನಿಗೆ ಕನಸು ಬೀಳ್ತಾ ಇರತ್ತೆ. ಏನಂತಂದ್ರೆ ಅವನು ಮನೆಯನ್ನ ಹುಡುಕ್ತಾ ಆ ಗಲ್ಲಿಗಳಲ್ಲಿ, ಓಣಿಗಳಲ್ಲಿ, ಸ್ಲಮ್ಗಳಲ್ಲಿ ಓಡ್ತಾ ಇದ್ದಾನೆ, ನನ್ನ ಮನೆಯಲ್ಲಿ ಅಂತ ಕೂಗಾಡ್ತಾ ಇದ್ದಾನೆ ಅಂತ. ಸೊ ಅವನಿಗೆ ಬಹಳ ಬೇಜಾರಾಗ್ತಾ ಇರತ್ತೆ, ನಿದ್ದೆ ಬರ್ತಾ ಇರಲ್ಲ. ರಾತ್ರಿ ಮಲಗಿದ ತಕ್ಷಣ ಈ ತರ ಒಂದು ಕನಸುಗಳು ಬರುತ್ತೆ. ಸೊ ಆಮೇಲೆ ಅವನು 1 ತಿಂಗಳಿಂದ ಯಾಕೆಪ್ಪ ಈ ತರ ಕನಸು ಬೀಳ್ತಾ ಇದೆ, ನನಗೆ ಯಾಕೆ ನಿದ್ದೆ ಸರಿ ಆಗ್ತಾ ಇಲ್ಲ ಅಂತ ಒಬ್ಬ ಅಸ್ಟ್ರಾಲಜರ್ನ ಮನೆಗೆ ಕರೀತಾನೆ. ಸೊ ಅಸ್ಟ್ರಾಲಜರ್ಗೆ ಕರೆದ್ಬಿಟ್ಟು, ನೋಡಪ್ಪ ಈ ತರ ನನಗಿದೆ ಸಮಸ್ಯೆ, ನೋಡಪ್ಪ ಏನಾದ್ರು ಶಾಂತಿ ಮಾಡ್ಬೇಕಾ, ಏನಾದ್ರು ಇದಿದೆಯಾ ಅಂತ. ಆತ ಅಸ್ಟ್ರಾಲಜರ್ ನಗ್ತಾ ಹೇಳ್ತಾನೆ, ಅಪ್ಪ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡೋರು ಯಾರಪ್ಪ ಅಂತ ಕೇಳ್ತಾನೆ. ನಿಮ್ಮ ಹೆಂಡತಿನ ಅಂತ ಕೇಳ್ತಾನೆ. ಇಲ್ಲಪ್ಪ, ನಮ್ಮ ಹೆಂಡತಿ ಅಡಿಗೆ ಮಾಡೋದಿಲ್ಲ, ನಮ್ಮಲ್ಲಿ 3 ಜನ ಅಡಿಗೆ ಮಾಡೋವರೇ ಇದ್ದಾರೆ ಅಂತ. ಹೌದೇನಪ್ಪ, ಅವ್ರನ್ನ ಕರಿಯಪ್ಪ ಅಂತ. ಆ 3 ಜನರನ್ನ ಕರೀತಾರೆ. 3 ಜನನ ಕರೆದ್ಬಿಟ್ಟು ಈತ ಕೇಳ್ತಾನೆ ಅವ್ರಿಗೆಲ್ಲ 3 ಜನಕ್ಕೂ, ಏನ್ರಪ್ಪ ನೀವೆಲ್ಲ ಖುಷಿ ಇದ್ದೀರಾ, ನಿಮ್ಗೆಲ್ಲ ಸಂಬಳ ಚೆನ್ನಾಗಿ ಸಿಗ್ತಾ ಇದೆಯಾ, ಇವರು ಚೆನ್ನಾಗಿ ಸಂಬಳ ಕೊಡ್ತಾ ಇದ್ದಾರಾ, ನಿಮ್ಗೆ ಮನೆ ಕಡೆ ಏನಾದ್ರು ತಾಪತ್ರೆಯ ತೊಂದರೆಗಳಿದೆಯಾ ಅಂತ ಕೇಳಿದಾಗ ಅದರಲ್ಲಿ ಒಂದು ಲೇಡಿ ಅಡಿಗೆ ಮಾಡೋರು ಹೇಳ್ತಾರೆ, ಮನೆ ಓನರು ಮನೆಯನ್ನ ಖಾಲಿ ಮಾಡ್ಲಿಕ್ಕೆ ಹೇಳಿದಾನೆ 1 ತಿಂಗಳಿಂದ, ನಮ್ಗೆ ಎಲ್ಲೂ ಮನೆ ಸಿಗ್ತಾ ಇಲ್ಲ, ಮನೆ ಸಿಕ್ಕಿದ್ರೆ ಬಾಡಿಗೆ ಜಾಸ್ತಿ, ಅಡ್ವಾನ್ಸ್ ಜಾಸ್ತಿ, ಅಥವಾ ಮನೆ ಚಿಕ್ಕದು, 1 ತಿಂಗಳಿಂದ ಹುಡುಕ್ತಾ ಇದೀವಿ, ಮನೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಆಗ ಅಸ್ಟ್ರಾಲಜರ್ ಹೇಳ್ತಾನೆ, ನೋಡಪ್ಪ ಇದೇ ತೊಂದರೆ. ಸೊ ಶಿ ಈಸ್ ಥಿಂಕಿಂಗ್ ಅಬೌಟ್ ನಾಟ್ ಗೆಟಿಂಗ್ ಅ ಹೌಸ್ ಆ್ಯಂಡ್ ಶಿ ಈಸ್ ಕುಕಿಂಗ್. ಸೊ ಅವಾಗ ಏನಾಗುತ್ತೆ, ಯಾರ್ಯಾರು ಅಡಿಗೆಯನ್ನ ತಿಂತಾರೆ ಅವರ ಮನಸ್ಸಲ್ಲಿ ಏನಾಗುತ್ತೆ, ಇದೇ ತರ ಕಳಮಳ, ಇದೇ ತರ ಕನ್ಫ್ಯೂಷನ್, ಇದೇ ತರ ಡೌಟ್ಸ್. ಅದಕ್ಕೆ ಆ ಅಡಿಗೆ ಅವ್ರಿಗೆ ಕೇಳ್ತಾನೆ ರಿಚ್ ಮ್ಯಾನ್, ಎಷ್ಟಮ್ಮ ಬೇಕು ನಿನಗೆ,
25,000 ಅಂತ ಹೇಳಿದಾಗ ಆತ 25,000 ಕೊಡ್ತಾನೆ, ಅವಳ ಮನೆ ಸೆಟ್ ಆಗತ್ತೆ. ಅದಾದ ನಂತರ ಈತನಿಗೆ ಆ ಒಂದು ಕನಸು ಬರುವುದೇ ಇಲ್ಲ. ಹಾಗೆ ತಾಯಂದಿರು ಅಡಿಗೆ ಮಾಡುವಾಗ ಮಕ್ಕಳ ಬಗ್ಗೆ ಟೆನ್ಷನ್ನು, ಹಸ್ಬೆಂಡ್ ಬಗ್ಗೆ ಟೆನ್ಷನ್ನು, ಮನಸ್ಸಲ್ಲಿ ನಾನಾ ವಿಧವಾದ ಕಳಮಳ, ಡೌಟು, ಆಂಗ್ಸೈಟಿ, ಸ್ಟ್ರೆಸ್ ಅಲ್ಲಿ ಅಡಿಗೆ ಮಾಡಿದ್ರೆ ಆ ವೈಬ್ರೇಷನ್ ಅಡಿಗೆಯಲ್ಲಿ ಹೋಗುತ್ತೆ. ತಿನ್ನೋರು ಆ ವೈಬ್ರೇಷನ್ಸ್ ತಿಂತಾರೆ. ವೈಬ್ರೇಷನ್ ಇಸ್ ನಥಿಂಗ್ ಬಟ್ ಎನರ್ಜಿ, ಎವ್ರಿ ಒನ್ ನೋಸ್ ಇಟ್. ಅದನ್ನ ತಿಂದಾಗ ಅವರ ಮನಸ್ಸಿಗೂ ಅದು ಎಫೆಕ್ಟ್ ಆಗುತ್ತೆ. ಹೌದಾ ಇಲ್ವೋ? ಸೊ ಅದರಿಂದಾಗಿ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಕುಕಿಂಗ್. ಸಾತ್ವಿಕ ಆಹಾರ ಅಂದ್ರೆ ದೇವರ ನೆನಪಿನಿಂದ, ಎಲಿವೇಟೆಡ್ ಸಂಕಲ್ಪಗಳಿಂದ, ಒಳ್ಳೆಯ ಥಾಟ್ಸ್ ಇಂದ ಮಾಡತಕ್ಕಂತ ಅಡಿಗೆಗೆ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಓಕೆನಾ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಫುಡ್. So any doubt about this? We will go into meditation. Okay, sir. Okay, sir. So now all of you know how to prepare food. Yes. ಇದೀಗ ಅಡಿಗೆ ಮಾಡ್ತಾ ಇದ್ರಿ ಅಲ್ವಾ? ಹೌದಾ ಇಲ್ವಾ? Yes, sir. Yes, sir. Sir. Yes, sir. Sir, one small doubt, sir. If Yes, the Akka. destiny is already pre-decided, then how is our thoughts going to affect, sir? Good or bad? Okay, Akka. Your destiny is decided by whom? You. Me, sir. Me, sir. Your destiny is decided by you. So that is drama what you are facing today. The situation agli, circumstance agli, anyone's behavior in front of you or against you, it is decided by you. Am I right? Yes, sir. Okay. Now that is, you cannot change that. But can you change your karma? Can you change your response? Okay, fine, sir. Yes. Okay. Once you change your response, will not your destiny change? Yes, sir. Correct. Yes, sir. Change ಮಾಡಿದಾಗ ಡೆಸ್ಟಿನಿ ಚೇಂಜ್ ಆಗುತ್ತೋ ಇಲ್ವೋ? Howdy, sir. Howdy. Okay, so you change the response and automatically your destiny will change. Okay? Fine, sir. I mean, sir, this Atma is different and Chaitanya is different. Atma, Prana, Shakti, ಎರಡು same sir. ಚೈತನ್ಯ ಅಂದ್ರೆ ಏನಮ್ಮ ದೇವ್ರೆ? ಚೈತನ್ಯತೆ means consciousness. Consciousness exists in Atma alva. You are alive. That means consciousness. You are alive means Chaitanya. You are alive means Jiva Atma. So Atma, consciousness, awareness, these are just different names. Okay, sir. Fine. Okay. Now we'll go in for a meditation. We'll go in for a powerful meditation. Runaddu meditation ಮಾಡೋಣ. So ಋಣಗಳನ್ನ how to dissolve or how to reduce. So please close your eyes and close your eyes. Focus on the breathing, please. ದಯವಿಟ್ಟು breathing ಮೇಲೆ focus ಮಾಡಿ. Allow the body to breathe on its own. Focus on the breath. Focus on the breathing. ಸೊ ದಯವಿಟ್ಟು ನೇರವಾಗಿ ಕೂತ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಇಫ್ ಯು ವಾಂಟ್ ವರ್ಕೊಂಡು ಕೂತ್ಕೋಬೇಕಾದ್ರೆ ಕೂತ್ಕೊಳ್ಳಿ, ಪರವಾಗಿಲ್ಲ, ಹಾಗೇನಿಲ್ಲ. ಕೀಪ್ ಯುವರ್ ಐಸ್ ಕ್ಲೋಸ್ಡ್. ಫೋಕಸ್ ಆನ್ ದ ಬ್ರೀದಿಂಗ್. ಅಲೌ ದ ಬಾಡಿ ಟು ಬ್ರೀದ್ ಆನ್ ಇಟ್ಸ್ ಓನ್. On a selected inhalation, focus on the point in between the two eyebrows. ಭ್ರೂ ಮಧ್ಯದಲ್ಲಿ, ಭ್ರಿಕುಟಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಜ್ಯೋತಿರ್ಬಿಂದು ಇದೆ ಅಂತ ಭಾವಿಸಿ. ಚಿಕ್ಕದಾದ ಬಿಂದು, ಜ್ಯೋತಿರ್ಬಿಂದು ಇದೆ ಅಂತ ಭಾವಿಸಿ. ಇದು ನಾನು. ಐ ಆಮ್ ದಿಸ್ ಕಾನ್ಶಿಯಸ್ನೆಸ್, ಐ ಆಮ್ ದಿಸ್ ಅವೇರ್ನೆಸ್. ನಾನು ಈ ಚೈತನ್ಯತೆ, ನಾನು ಆತ್ಮ. ನಾನು ಶಾಂತನಾಗಿದ್ದೀನಿ.
ಶಾಂತ ಸ್ವರೂಪನಾಗಿದ್ದೀನಿ, ಶಾಂತಿಯ ಭಂಡಾರನಾಗಿದ್ದೀನಿ. ಶಾಂತಿಯು ನನ್ನ ಸ್ವಧರ್ಮವಾಗಿದೆ. ನನ್ನಲ್ಲಿ ಕೇವಲ ಶಾಂತಿಯೇ ಶಾಂತಿ ಇದೆ. ನಾನು ಶಾಂತ ಸ್ವರೂಪವಾದ ಆತ್ಮನಾಗಿದ್ದೀನಿ. ನಿಮ್ಮ ಎದುರು ವಿಜುವಲೈಸ್ ಮಾಡ್ತಾ ಹೋಗಿ. ಈಗ ಒಬ್ಬೊಬ್ಬರನ್ನೇ ನಾವು ಆವಾಹನೆ ಮಾಡುತ್ತಾ, ಇನ್ವೈಟ್ ಮಾಡುತ್ತಾ ಕ್ಷಮೆಯನ್ನ ಕೇಳೋಣ. ಅವರಿಗೆ ಥ್ಯಾಂಕ್ಸ್ ಗಿವಿಂಗು ಕೊಡೋಣ, ಮತ್ತೆ ಆಶೀರ್ವಾದವನ್ನು ಸಹ ಕೊಡೋಣ. ಜನ್ಮ ಜನ್ಮಾಂತರಗಳಿಂದ, ಯುಗ ಯುಗಾಂತರಗಳಿಂದ ಕಲ್ಪ ಕಲ್ಪಾಂತರದಿಂದ ಯಾವ್ಯಾವ ಆತ್ಮಗಳಿಗೆ ನಾನು ತೊಂದರೆಯನ್ನ ಕೊಟ್ಟಿದ್ದೀನೋ, ದುಃಖವನ್ನ ಕೊಟ್ಟಿದ್ದೀನೋ, ಸಹಿಸಲಾಗದಂತಹ ಕಷ್ಟವನ್ನ ಕೊಟ್ಟಿದ್ದೀನೋ ಅಂತ ಎಲ್ಲರಿಗೂ ನಾನು ಕೈ ಮುಗಿದುಕೊಂಡ ಕ್ಷಮಾಪಣೆ ಕೇಳಿಕೊಳ್ಳುತ್ತೇನೆ. ನನ್ನನ್ನ ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. ಜನ್ಮ ಜನ್ಮಾಂತರಗಳಿಂದ ಯಾರಿಗಾದ್ರೂ ನಾನು ನೋವನ್ನ ಕೊಟ್ಟಿದ್ದರೆ, ಕಷ್ಟವನ್ನ ಕೊಟ್ಟಿದ್ದರೆ ನನ್ನನ್ನ ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. ಸಾವಿರಾರು ವರ್ಷಗಳಿಂದ, ಜನ್ಮ ಜನ್ಮಾಂತರಗಳಿಂದ ಯಾರಿಗಾದ್ರೂ ನಾನು ಫಿಸಿಕಲಿ, ಮೆಂಟಲಿ, ಸೈಕಾಲಜಿಕಲಿ, ಸ್ಪಿರಿಚುವಲಿ, ಫೈನಾನ್ಷಿಯಲಿ, ಆತ್ಮಿಕಲಿ, ಇಂಟೆಲೆಕ್ಚುಯಲಿ, ಸೋಷಿಯಲಿ, ಅಕಾಡೆಮಿಕಲಿ, ಎಮೋಷನಲಿ, ಮೆಟೀರಿಯಲಿಸ್ಟಿಕಲಿ ಏನಾದರೂ ತೊಂದರೆ ಕೊಟ್ಟಿದ್ದಲ್ಲಿ, ಏನಾದರೂ ದುಃಖ ಕೊಟ್ಟಿದ್ದಲ್ಲಿ, ಏನಾದರೂ ನೋವು ಕೊಟ್ಟಿದ್ದಲ್ಲಿ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. ಪರಮಾತ್ಮನಿಂದ ಸುಖ, ಶಾಂತಿ, ಪ್ರೀತಿಯನ್ನ ಪಡೆದು ಇವರೆಲ್ಲರಿಗೂ ಕೊಡುತ್ತೇನೆ. ಯಾರ್ಯಾರಿಗೂ ನಾನು ಕಷ್ಟವನ್ನ, ದುಃಖವನ್ನ, ನೋವನ್ನ ಕೊಟ್ಟಿದ್ದೀನೋ ಅವರೆಲ್ಲರಿಗೂ ಆ ಪರಮಪಿತ ಪರಮಾತ್ಮ ಯಾರು ಪರಮಧಾಮದಲ್ಲಿದ್ದಾರೆ ಅವರನ್ನ ವಿಟ್ನೆಸ್ ಆಗಿ ಇಟ್ಕೊಂಡು ಅವರಿಂದನೇ ಸುಖ, ಶಾಂತಿ, ಪ್ರೀತಿ, ಪವಿತ್ರತೆ, ಖುಷಿಯನ್ನ ತೆಗೆದುಕೊಂಡು ಇವರೆಲ್ಲರಿಗೂ ಕೊಡುತ್ತೇನೆ. ಎಲ್ಲರೂ ಸುಖವಾಗಿರಲಿ, ಸಂತೋಷದಿಂದಿರಲಿ. ಎಲ್ಲರಿಗೂ ಆತ್ಮನ ಯಥಾರ್ಥವಾದ ಜ್ಞಾನ, ಪರಮಾತ್ಮನ ಯಥಾರ್ಥವಾದ ಪರಿಚಯ ಎಲ್ಲವೂ ಲಭಿಸಲಿ. ನಿಮ್ಮ ಮುಂದೆ ನಿಮ್ಮ ಲೌಕಿಕ ತಂದೆ ಅಂದ್ರೆ ಯಾರು ನಿಮಗೆ ಜನ್ಮ ಕೊಟ್ಟಿದ್ದಾರೆ ಈ ಜನ್ಮದಲ್ಲಿ, ಅವರನ್ನ ವಿಜುವಲೈಸ್ ಮಾಡಿ. ವೆದರ್ ಈಸ್ ಅಲೈವ್ ಆರ್ ನಾಟ್, ಪ್ಲೀಸ್ ವಿಜುವಲೈಸ್ ಹಿಮ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಅಲೌಕಿಕ ತಂದೆ ಅಂದ್ರೆ ಬ್ರಹ್ಮ ಆಗ್ತಾರೆ. ಅಂಡ್ ಪಾರಲೌಕಿಕ ತಂದೆ ಪರಮಾತ್ಮ. ಅವರನ್ನ ವಿಜುವಲೈಸ್ ಮಾಡಿ. ಮತ್ತೆ ಜನ್ಮ ಜನ್ಮಾಂತರಗಳಿಂದ ಯಾರ್ಯಾರು ನಿಮ್ಗೆ ಜನ್ಮಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲಾ ತಂದೆಗಳನ್ನ ನೆನಪು ಮಾಡಿ. ಮುಂದೆ ಎಷ್ಟೋ ಜನ್ಮಗಳ ನನಗೆ ತಂದೆಯಾಗಿ ಬರುವವರು ಆ ಆತ್ಮಗಳನ್ನು ಸಹ ನೆನಪು ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ, ನಮಸ್ಕಾರಗಳನ್ನು ಸಲ್ಲಿಸಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಬರ್ತ್, ಥ್ಯಾಂಕ್ ಯು ಫಾರ್ ಟೇಕಿಂಗ್ ಕೇರ್ ಆಫ್ ಮೀ. ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ನನಗೆ ಚೆನ್ನಾಗಿ ನೋಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನನ್ನಿಂದ ಏನಾದರೂ ದುಃಖ ಆದಲ್ಲಿ, ನೋವು ಆದಲ್ಲಿ, ಕಷ್ಟವಾಗಿದ್ದಲ್ಲಿ ನನ್ನನ್ನ ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. I love you, I honor you, I respect you, I bless you, I forgive you.
ಪರಮಾತ್ಮನಿಂದ ಸುಖ, ಶಾಂತಿ, ಪ್ರೀತಿ, ಪವಿತ್ರತೆ, ಖುಷಿಯನ್ನು ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಕೊಡುತ್ತೇನೆ. ಎಲ್ಲರೂ ಸಹ ಖುಷಿಯಿಂದಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರಿಗೂ ಪರಮಾತ್ಮನ ಪರಿಚಯ, ಆತ್ಮನ ಪರಿಚಯ ಯಥಾರ್ಥವಾಗಿ ದೊರಕಲಿ ಅಥವಾ ಸಿಗಲಿ. ನಿಮ್ಮ ಲೌಕಿಕ ತಾಯಿಯನ್ನ ನೆನಪು ಮಾಡಿ. ಅಲೌಕಿಕ ತಾಯಿ ಮತ್ತೆ ಪುನಃ ಬ್ರಹ್ಮ ಅಂಡ್ ಪಾರಲೌಕಿಕ ತಾಯಿ ಪರಮಾತ್ಮ. ಯಾವ್ಯಾವ ತಾಯಂದಿರು ನಮಗೆ ಜನ್ಮವನ್ನ ನೀಡಿದ್ದಾರೆ, ಯಾವ್ಯಾವ ತಾಯಂದಿರು ನನಗೆ ಜನ್ಮವನ್ನ ನೀಡುತ್ತಾರೆ ಇನ್ನು ಮುಂದೆಯೂ ಸಹ, ಎಲ್ಲರನ್ನು ಮುಂದೆ ಇರಿಸಿ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ಥ್ಯಾಂಕ್ ಯು ವೆರಿ ಮಚ್. ನನಗೆ ಜನ್ಮವನ್ನ ನೀಡಿದ್ದಕ್ಕೆ, ನನಗೆ ಚೆನ್ನಾಗಿ ನೋಡಿಕೊಂಡಿದ್ದಕ್ಕೆ, ನನ್ನಿಂದ ಏನಾದರೂ ತಪ್ಪು ಆಗಿದ್ದಲ್ಲಿ ಪ್ಲೀಸ್ ಫಾರ್ಗಿವ್ ಮೀ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ಐ love you, I honor you, I respect you, I accept you, I bless you, I forgive you. ನಿಮ್ಮೆಲ್ಲರಿಗೂ ಸದಾ ಒಳ್ಳೆಯದೇ ಆಗಲಿ. ನಿಮ್ಮ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಆಗಲಿ. ನಿಮ್ಮೆಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿ, ಗತಿ ಸದ್ಗತಿ ಸಿಗಲಿ. ಪರಮಾತ್ಮನ ಯಥಾರ್ಥ ಪರಿಚಯ ನಿಮ್ಮೆಲ್ಲರಿಗೂ ಸಿಗಲಿ. ಆತ್ಮನ ಯಥಾರ್ಥವಾದ ಪರಿಚಯ ನಿಮ್ಮೆಲ್ಲರಿಗೂ ಲಭಿಸಲಿ. ಪರಮಾತ್ಮನಿಂದ ಎಲ್ಲರಿಗೂ ಆಶೀರ್ವಾದಗಳು ಸಿಗಲಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಫಾರ್ accepting my request of forgiving me. ನನ್ನನ್ನು ಕ್ಷಮಿಸಿದ್ದಕ್ಕೆ ಥ್ಯಾಂಕ್ ಯು. ಆ ಪರಮಾತ್ಮನಿಗೂ ಸಹ ಥ್ಯಾಂಕ್ ಯು. ನಿಮ್ಮ ಎದುರುಗಡೆ ಎಲ್ಲ ದೇವಿ ದೇವತೆಗಳನ್ನ ವಿಜುವಲೈಸ್ ಮಾಡಿ. ಹೇ ದೇವಾತ್ಮಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ಚೆನ್ನಾಗಿ ಸಾಕಿ ಸಲಹಿದ್ದಕ್ಕೆ, ಜನ್ಮ ಜನ್ಮಾಂತರ, ಕಲ್ಪ ಕಲ್ಪಾಂತರ ನನಗೆ ನೋಡಿಕೊಂಡಿದ್ದಕ್ಕೆ ಐ ಥ್ಯಾಂಕ್ ಯು ವೆರಿ ಮಚ್. ನನಗೆ ಬೇಕಾದ್ದೆಲ್ಲ ಒದಗಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನನ್ನಿಂದ ಕೆಲವೊಮ್ಮೆ ನಿಮಗೆ ಅಥವಾ ನಿಮ್ಮ ಮೇಲೆ ಅಪನಿಂದೆ ಅಥವಾ ಬ್ಲೇಮಿಂಗ್, ಅಕ್ಯೂಸಿಂಗ್, ನಿಮ್ಮ ಮೇಲೆ ಕಂಪ್ಲೇಂಟ್ಸ್, ನಿಮಗೆ ನಿಂದನೆ ಮಾಡಿದ್ದಲ್ಲಿ, ನಿಮ್ಮ ಮೇಲೆ ವೃಥಾ ತಪ್ಪನ್ನ ಹೊರಿಸಿದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. ಐ ಲವ್ ಯು, ಐ ಟ್ರಸ್ಟ್ ಯು, ಐ ಆನರ್ ಯು, ಐ ರೆಸ್ಪೆಕ್ಟ್ ಯು, ಐ accept you. I also bless you and ask for forgiveness. May all of you be healthy, wealthy, wisdom-filled, happy and prosperous. ನಿಮ್ಮೆಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿ, ಗತಿ ಸದ್ಗತಿ ಸಿಗಲಿ. ಎಲ್ಲರಿಗೂ ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಸಿಗಲಿ. ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಪ್ರೀತಿ, ಪವಿತ್ರತೆ ಸದಾ ಕೊಡಲಿ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನನ್ನನ್ನು ಕ್ಷಮಿಸಿದ್ದಕ್ಕೆ. ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್. ಪಂಚತತ್ವಗಳಿಗೆ, ಪೃಥ್ವಿ ತತ್ವ, ಆಪಸ್ತತ್ವ, ತೇಜಸ್ ತತ್ವ, ವಾಯು ತತ್ವ, ಆಕಾಶ ತತ್ವ, ದೆನ್ ದ ಸಿಕ್ಸ್ತ್ ಎಲಿಮೆಂಟ್, ಮಹಾತತ್ವ, ಎಲ್ಲಾ ತತ್ವಗಳಿಗೂ ಅನಂತಾನಂತ ಧನ್ಯವಾದಗಳು ಮತ್ತೆ ನಮನಗಳು. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಕ್ಕೆ, ಸ್ಟ್ರಾಂಗ್ ಅಂಡ್ ಹೆಲ್ತಿ ಬಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಈ ನನ್ನ ಶರೀರವು ಎಲ್ಲ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮೀ ಸ್ಟ್ರಾಂಗ್, ಹೆಲ್ದಿ, ಪರ್ಫೆಕ್ಟ್ ಅಂಡ್ ವಂಡರ್ಫುಲ್ ಅಂಡ್ ಬ್ಯೂಟಿಫುಲ್ ಬಾಡಿ. ನನ್ನಿಂದ ಈ ದೇಹಕ್ಕಾಗ್ಲಿ, ಪಂಚತತ್ವಕ್ಕಾಗ್ಲಿ ಅಪಮಾನ ಆಗಿದ್ದಲ್ಲಿ, ಅಪನಿಂದೆ ಆಗಿದ್ದಲ್ಲಿ, ವೃಥಾ ಬ್ಲೇಮಿಂಗ್ ಆಗಿದ್ದಲ್ಲಿ, ಅವಮಾನ ಆಗಿದ್ದಲ್ಲಿ, ನೋವು ಆಗಿದ್ದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. I love you, I trust you, I honor you, I respect you, I accept you, I bless you, I forgive you. ನಿಮ್ಮೆಲ್ಲರಿಗೂ ಸದಾ ಒಳ್ಳೆಯದೇ ಆಗಲಿ. ಸುಖ, ಶಾಂತಿ, ಪ್ರೀತಿ, ಪವಿತ್ರತೆ, ಖುಷಿ ನಿಮಗೆ ಅಬಂಡೆನ್ಸ್ ಆಗಿ ಲಭಿಸಲಿ. ಆ ಪರಮಾತ್ಮನು
ನಿಮಗೆ ಸುಖ ಶಾಂತಿ ಪ್ರೀತಿ ಪವಿತ್ರತೆ ಖುಷಿಯನ್ನ ಸದಾ ಕೊಡಲಿ. Thank you for accepting my forgiveness. Thank you for forgiving me. Thank you God for everything. Thank you, thank you, thank you. ನನ್ನ ಗುರುಗಳಿಗೆ, ಟೀಚರ್ಸ್ಗಳಿಗೆ, ಯಾರ್ಯಾರು ನನಗೆ ಈ ಜನ್ಮದಲ್ಲಿ ಟೀಚರ್ಸ್ ಆಗಿ ಬಂದಿದ್ದಾರೆ, ಯಾರ್ಯಾರು ಇನ್ನು ಈ ಜನ್ಮದಲ್ಲಿ ಟೀಚರ್ಸ್ ಆಗಿ ಬರುವವರಿದ್ದಾರೆ, ನನ್ನ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಎಷ್ಟು ನನ್ನ ಟೀಚರ್ಸ್ ಬಂದು ಹೋದವರು, ನನ್ನ ಮುಂದಿನ ಎಷ್ಟೋ ಜನ್ಮಗಳಲ್ಲಿ ಟೀಚರ್ಸ್ ಆಗಿ ಬರುವವರು ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಮತ್ತೆ ಧನ್ಯವಾದಗಳು. Thank you very much for teaching me values and virtues. Thank you ನನಗೆ ಎಜುಕೇಶನ್ ಅನ್ನ ನೀಡಿದಕ್ಕೆ, ನನ್ನಲ್ಲಿರ್ತಕ್ಕಂಥ ನಿಜವಾದ ಒಂದು ವಾಟ್ ಎವರ್ ಇಸ್ ದೇರ್ ಇನ್ಸೈಡ್ ಮೀ ಅದನ್ನ ಹೊರಗಡೆ ತಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. I love you, I trust you, I honor you, I respect you, I accept you, I bless you, I forgive you. May all of you be healthy, wealthy, happy, prosperous, wonderful and beautiful. ನಿಮ್ಮೆಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಗತಿ ಸದ್ಗತಿ ಸಿಗಲಿ. ಪರಮಾತ್ಮನಿಂದ ನಿಮಗೆ ಸುಖ ಶಾಂತಿ ಪ್ರೀತಿ ಪವಿತ್ರತೆ ಸಿಗಲಿ. Thank you for accepting my forgiveness. Thank you God for everything. Thank you, thank you, thank you. ಎಲ್ಲ ಗುರುಗಳಿಗೆ, ಯಾರು ನನಗೆ ನಿಜವಾದ ಜ್ಞಾನವನ್ನ ಕೊಟ್ಟಿದ್ದಾರೆ, ಈ ಜನ್ಮದಲ್ಲಾಗ್ಲಿ ಹಿಂದಿನ ಜನ್ಮದಲ್ಲಾಗ್ಲಿ, ಎಲ್ಲ ಗುರುಗಳು ಯಾರು ನನಗೆ ಸಿಗುತ್ತಾರೆ ಇನ್ನು ಮುಂದೆ ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮಗಳಲ್ಲಿ, ಎಲ್ಲರಿಗೂ ಅನಂತ ಅನಂತ ನಮನಗಳು ಮತ್ತೆ ಧನ್ಯವಾದಗಳು. ಐ ಆಮ್ ಸಾರಿ ಇಫ್ ಐ ಹ್ಯಾವ್ ಕಮಿಟೆಡ್ ಎನಿ ಮಿಸ್ಟೇಕ್ ಆನ್ ಯು ಆಲ್. ನಿಮಗೆ ಅವಮಾನ ಮಾಡಿದ್ದಲ್ಲಿ, ನೀವು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳದಿದ್ದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. ಐ ಲವ್ ಯು, ಐ ಟ್ರಸ್ಟ್ ಯು, ಐ ಹಾನರ್ ಯು, ಐ ರೆಸ್ಪೆಕ್ಟ್ ಯು, ಐ accept you. I bless you and ask for forgiveness from you. Please forgive me. May all of you be healthy, wealthy, wisdom-filled, happy and prosperous. May all of you get mukti, jivan mukti and gati sadgati. ಆ ಪರಮಾತ್ಮನಿಂದ ನಿಮಗೆ ಸುಖ ಶಾಂತಿ ಪ್ರೀತಿ ಪವಿತ್ರತೆ ಖುಷಿ ಸಿಗಲಿ. Thank you for accepting my forgiveness. Thank you for forgiving me. Thank you God for everything. Thank you, thank you, thank you. ಎಲ್ಲ ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮ ಋಷಿಗಳಿಗೆ, ದೇವ ಋಷಿಗಳಿಗೆ, ರಾಜ ಋಷಿಗಳಿಗೆ, ಮಹರ್ಷಿಗಳಿಗೆ ಎಲ್ಲರಿಗೂ ನಮನಗಳು. ಜನ್ಮ ಜನ್ಮಾಂತರಗಳಿಂದ ಮತ್ತೆ ಇನ್ನು ಮುಂದೆಯೂ ಸಹ ನಿಮ್ಮ ಆಶೀರ್ವಾದವು ನನಗೆ ಬೇಕಾಗುತ್ತದೆ. ಸೊ ನಿಮ್ಮಿಂದ ಅನಂತ ಉಪಕಾರವು ನನಗೆ ಆಗಿದೆ. I am sorry for the mistake that I have committed on you. Please forgive me. I love you, I trust you, I honor you, I respect you, I accept you, I bless you, I forgive you all. May all of you be healthy, wealthy, wisdom-filled, happy and prosperous. ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಗತಿ ಸದ್ಗತಿ ಸಿಗಲಿ. ಪರಮಾತ್ಮನಿಂದ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಪ್ರೀತಿ ಪವಿತ್ರತೆ ಖುಷಿ ಲಭಿಸಲಿ. Thank you for accepting my forgiveness. Thank you God for everything. Thank you, thank you, thank you. ಯಾವ ಆತ್ಮಗಳೇ, ಮನುಷ್ಯ ಆತ್ಮಗಳಾಗ್ಲಿ ಅಥವಾ ಪ್ರಾಣಿ ಆತ್ಮಗಳಾಗ್ಲಿ, ಪಕ್ಷಿ ಆತ್ಮಗಳಾಗ್ಲಿ, ಯಾರ್ಯಾರನ್ನು ನಾನು ಸಂಧಿಸಿದ್ದೇ ಆದರೆ, to anyone whomsoever I have met, so ಎಲ್ಲರಿಗೂ ನನ್ನ ನಮಸ್ಕಾರಗಳು, ಎಲ್ಲರಿಗೂ ಅನಂತ ಧನ್ಯವಾದಗಳು. because I have learned lessons from every one of you. so ಎಲ್ಲರಿಗೂ thank you once again. I am sorry if I have caused any pain to you. ನಿಮಗೆ ಏನಾದರೂ ನೋವು ಕೊಟ್ಟಿದ್ದಲ್ಲಿ, ದುಃಖ ಕೊಟ್ಟಿದ್ದಲ್ಲಿ, ತೊಂದರೆ ಕೊಟ್ಟಿದ್ದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. I love you, I trust you, I honor you, I respect you, I accept you, I bless you, I forgive you also. May all of you be healthy, wealthy, wisdom-filled, happy and prosperous. May all of you get mukti, jivan mukti and gati sadgati. May Almighty God bless you with abundance of good health, wealth, happiness and prosperity.
Thank you for accepting my forgiveness. Thank you for forgiving me. Thank you, thank you, thank you. To all the living beings in this world, living things in this world, non-living things in this world, ಪಂಚತತ್ವಕ್ಕಾಗ್ಲಿ, ನಕ್ಷತ್ರಗಳಿಗಾಗ್ಲಿ, ರಾಶಿಗಳಿಗಾಗ್ಲಿ, ಪ್ರಕೃತಿ, ನೇಚರ್, ಗಿಡ, ಮರ, ಪಕ್ಷಿ, ಪ್ರಾಣಿ ಎಲ್ಲರಿಗೂ, ಎಲ್ಲ ಜಲಚರ, ವನಚರ, ಕೇಚರ, ಭೂಚರ ಎಲ್ಲರಿಗೂ ಸಹ ನನ್ನಿಂದ ಅನಂತಾನಂತ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಇನ್ ಸಮ್ ವೇ ಆರ್ ದಿ ಅದರ್. ನನ್ನಿಂದ ಏನಾದರೂ ನೋವು ಆಗಿದ್ದಲ್ಲಿ ಪ್ಲೀಸ್ ಫಾರ್ಗಿವ್ ಮೀ. ಮೇ ಆಲ್ ಆಫ್ ಯು ಬಿ ಹೆಲ್ದಿ, ವೆಲ್ದಿ, ಹ್ಯಾಪಿ ಅಂಡ್ ಪ್ರಾಸ್ಪರಸ್. ನಿಮ್ಮೆಲ್ಲರಿಗೂ ಮುಕ್ತಿ, ಜೀವನ್ ಮುಕ್ತಿ, ಗತಿ ಸದ್ಗತಿಯು ಸಿಗಲಿ. ಪರಮಾತ್ಮನಿಂದ ಸುಖ, ಶಾಂತಿ, ಪ್ರೀತಿ, ಪವಿತ್ರತೆ ಅಬಂಡೆನ್ಸ್ ಆಗಿ ನಿಮಗೆ ಸಿಗಲಿ. ಥ್ಯಾಂಕ್ ಯು ಫಾರ್ accepting my forgiveness. Thank you God for everything. Thank you, thank you, thank you. ಪರಮಾತ್ಮನಿಗೂ ಅನಂತ ನಮನಗಳು, ಧನ್ಯವಾದಗಳು. ಜನ್ಮ ಜನ್ಮಾಂತರಗಳಿಂದ, ಕಲ್ಪ ಕಲ್ಪಾಂತರಗಳಿಂದ, ಯುಗ ಯುಗಾಂತರಗಳಿಂದ ನನ್ನನ್ನ ಚೆನ್ನಾಗಿ ನೋಡಿಕೊಂಡಿದ್ದೀಯಾ. ಕಿಂಚಿತ್ತೂ ಸಹ ಕೋಪಿಸದೆ ನನಗೆ ಮಗುವಿನ ಹಾಗೆ ಚೆನ್ನಾಗಿ ನೋಡಿಕೊಂಡಿದ್ದೀಯಾ. ಬಟ್ ಐ ಹ್ಯಾವ್ ಕೆಪ್ಟ್ ಆನ್ ಬ್ಲೇಮಿಂಗ್ ಯು, ಐ ಹ್ಯಾವ್ ಕೆಪ್ಟ್ ಆನ್ ಅಕ್ಯೂಸಿಂಗ್ ಯು. ನಿಮ್ಮ ಮೇಲೆ ನಾನು ಸುಮಾರು ಲೆಕ್ಕವಿಲ್ಲದಷ್ಟು ತಪ್ಪುಗಳನ್ನು ಮಾಡಿದ್ದೇನೆ. ನನ್ನನ್ನು ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಫಾರ್ಗಿವ್ ಮೀ. Almighty God Paramatma, I love you, I trust you, I honor you, I respect you, I accept you, I surrender to you unconditionally. Please lead me, guide me, bless me, forgive me. Please protect me and please help me also. Paramatma, please lead me, guide me, bless me, forgive me. ನನಗೆ ಜನ್ಮ ಜನ್ಮಾಂತರಗಳಿಂದ you have been leading me, guiding me, blessing me, forgiving me. You have been protecting me and helping me. Please continue to do so. ನನಗೆ ಮುಂದೆಯೂ ಸಹ ನನಗೆ please lead me, guide me, bless me, forgive me, protect me, help me. Thank you Almighty God Paramatma for everything. Thank you God for everything. Thank you, thank you, thank you. Please rub both the palms. Form a cup and keep them on the eyes. Again rub both the palms and touch each and every part of the body. Okay, so this is called as Kshamapana meditation, giving thanks, blessing, asking for forgiveness. ಮತ್ತೆ ಎಲ್ಲ ಋಣಗಳು, ನಾನು ನಿಮಗೆ ಹಿಂದೆ ಋಣಗಳ ಬಗ್ಗೆ ಹೇಳಿದ್ದೀನಿ. ಪಿತೃ ಋಣ, ಮಾತೃ ಋಣ, ದೇವ ಋಣ, ಋಷಿ ಋಣ, ಮನುಷ್ಯ ಋಣ, ಭೂತ ಋಣ. ಭೂತ ಋಣ ಅಂದ್ರೆ ಪಂಚತತ್ವಗಳ ಋಣ. ಸೊ ಪರಮಾತ್ಮನನ್ನು ಸಹ ಇನ್ವಾಲ್ವ್ ಮಾಡಿ ಪರಮಾತ್ಮನಿಗಳು ಸಹ ಥ್ಯಾಂಕ್ ಯು ಹೇಳಿಕೊಂಡು ಪರಮಾತ್ಮನ ಸಂರಕ್ಷಣೆಯನ್ನು ಪಡೆಯುವುದೇ ಈ ಒಂದು ಮೆಡಿಟೇಷನ್. ಸೊ ಐ ಹೋಪ್ ಎವ್ರಿ ಒನ್ ಗಾಟ್ ದಿಸ್ ಮೆಡಿಟೇಷನ್ ಆ್ಯಂಡ್ ದಿಸ್ ಈಸ್ ವೆರಿ ಪವರ್ಫುಲ್ ಮೆಡಿಟೇಷನ್. ಏನಾದರೂ ತೊಂದರೆ ಇದ್ದಲ್ಲಿ, ದುಃಖ ಇದ್ದಲ್ಲಿ, ನೋವು ಇದ್ದಲ್ಲಿ ಇದನ್ನು ಡೈಲಿ ಮಾಡಿ, ಇಫ್ ಪಾಸಿಬಲ್ ಟ್ವೈಸ್ ಅ ಡೇ. ಸೊ ಮೆನಿ ಬೆನಿಫಿಟ್ಸ್ ವಿ ಹ್ಯಾವ್ ಗಾಟ್ ಔಟ್ ಆಫ್ ದಿಸ್, ಮೆನಿ ಫೀಡ್ಬ್ಯಾಕ್ಸ್ ಐ ಹ್ಯಾವ್ ಗಾಟ್ ಔಟ್ ಆಫ್ ದಿಸ್. And we have less than a minute, so if there is any question, if it is a short one, push it and I'll try to answer it. Illa andre naale answer ಮಾಡ್ತೀನಿ. So thank you very much, sir. It was really very I don't know how to express myself, but it was very refreshing, and I really could feel that I was asking God for the pardon and all the living beings pardon. Thank you very much. Akka. Thank you Akka. So we'll come to Namaskara Mudra. Anyone record? Yes Akka. Please come to Namaskara Mudra. 3 Omkaras. Anyone record? Send the meditation. Yes. Please come to Namaskara Mudra and 3 Omkaras. Om.
Visualize the entire world and give Ashirwad, give blessings to the entire world. ಇಡೀ ಜಗತ್ತಿಗೆ ಇಡೀ ಬ್ರಹ್ಮಾಂಡಕ್ಕೆ ಆಶೀರ್ವಾದ ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. Om Shanti Shanti Shanti. Release both the hands and rub both the palms. Palm up and keep them on the eyes. Namaste. God bless you all. May all of you be healthy, wealthy, wisdom filled, happy and prosperous. Have a nice day. Please take care. Have a nice Sunday. Om Shanti.